ಹೌದು. ನಿಂದ ಕೈ ಅಕ್ಕಿನ ಹಣಿ ಮ್ಯಾಗ ಯಾವಾಗ ಒಯ್ದು ಇಡ್ತಿ ಅವಾಗ ಅಕ್ಕಿನ ಇಸ ಇಳಿತದ. ಇದಿಟ್ಟು ಕೆಲಸ ಮಾಡು. ಹೌದು ಹೌದು. ಯಾಕಾಗಲ್ಲ ಹಾ ಹಾ. ಸರ್ಪ ಹೋಗಿ ರಾಣಿಗೆ ಕಚ್ಚಿ ಕಿಡಿಕ್ಯಾಂಗ ಹೋಗಿ ಬಿಡ್ತು. ದಾಸಿಯರು ನೋಡಿದ್ರು ರಾಣಿ ಸಾವಿತಿಗೆ ಸರ್ಪ ಕಡಿತು ಸರ್ಪ ಕಡಿತು ಸರ್ಪ ಕಡಿತು ಅಂತೇಳಿ ಬಾಯಿಗೆ ಬುರುಗು ಬರ್ಲಾಗತ್ತು. ರಾಣಿ ಸಾವಿತಿ ಗಾಬರಿ ಬಿದ್ದಳು. ಪಲಂಗದ ಮ್ಯಾಗ ಮನೆಗೆ ಬಿಟ್ಟಳು. ಹೌದು. ಮೂರ್ಛೆ ಹೋದಂಗೈತ್ರಿ. ಪ್ರಾಣ ಪಕ್ಷಿ ಹಾರಿ ಹೋದಂಗಾಯ್ತು. ಎಲ್ಲರೂ ರಾಜರಿಗೆ ಹೋಗಿ ಯಾರು ದಾಸಿಯರು ಹೇಳತ್ತಾರ ಏನತ್ತ ರಾಜರ ರಾಣಿ ಸಾವಿತಿಗಂತೂ ಸರ್ಪ ಕಡ್ದಾವ. ಹೌದು ಹೌದು. ಹಾವು ಕಡ್ದದ. ಏನು ಮಾಡಿ ಉಳಿಸ್ತೀರಿ ನೋಡ್ರಿ ಅಂದಾಗ ಗಂಗರ ಸಾರದ ರಾಜ ಯಾವ ಖ್ಯಾತ ವೈದ್ಯದಾನ, ಯಾವ ಮಾಂತ್ರಿಕದಾನ, ತನ್ನ ಮಂತ್ರ ಶಕ್ತಿಯಿಂದ ಔಷಧ ಶಕ್ತಿಯಿಂದ ನನ್ನ ಪಟ್ಟದ ರಾಣಿ ಇಸ ಯಾವ ಇಳಿಸ್ತಾನ ಅವನಿಗೆ 100 ರತ್ನದ ಹಳ್ಳ ಕೊಡುತ್ತ ಹೇಳ್ದ. ಹೌದು ಹೌದು ಹೌದು. ಖರೆ ಎಷ್ಟೋ ಸಾವಿರಾರು ಗಟ್ಲೆ ತತ್ವಜ್ಞಾನಿಗಳು ಯಾರು ವೈದ್ಯರು ಬಂದ್ರು, ಹೌದು ಪಂಡಿತರು ಬಂದ್ರು, ಮಾಂತ್ರಿಕಗಳು ಬಂದ್ರು. ಏನ ಮಾಡಿದ್ರು 3 ದಿನಗಟ್ಲೆ ನಡ್ಲಿಗತ್ತ ಇಸ ಇಳಿಯಲ್ದು. ಹೌದು. ಇನ್ನ ಇವನಿಗೆ ಗಲ್ಲ ಶಿಕ್ಷೆ ಆಗೋದಿತ್ತು ನೋಡ್ರಿ. ಇವ ಇರುವ ಕೋಲಿಗೆ ಇಬ್ರು ದ್ವಾರ ಪಾಲಿಕರಿದ್ರು. ಹೌದು ಹೌದು. ಇಬ್ರು ದ್ವಾರ ರಕ್ಷಕಿದ್ರು. ಅವ್ರಿಗೆ ಇವ ಕತ್ತಿಲ ಕೋಲಿಯಾಗಿ ಹೇಳ್ತಾನೆ, ಏನಪ್ಪ ರಾಣಿ ಸಾಯ್ಬಿತ್ತಿದ್ ಇಸ ಇಳಿತ್ಯಾನು? ಇಳದಿಲ್ಲ, ನನಗ್ ಬಿಡ್ತೀಯನು, ನಾ ಇಸ ಇಳಿಸ್ತಂದವ. ಹೌದು. ನೀ ಇಸ ಇಳಿಸ್ತೀ ಅಂದ್ರ ಅವ್ರು ಸೇವಕರು ಹೋಗಿ ರಾಜ ಸಾಹೇಬಗ ಕೇಳಿ ಬರ್ರಿ. ಹೌದು. ರಾಜರಿಗೆ ಕೇಳಿ ಬರ್ರಿ ಏನತ್ತಾರ ನೋಡೋಣ ಅಂದಾಗ ಹೋಗಿ ರಾಜರಿಗೆ ಕೇಳಿದ್ರು ಯಾವನಿಗೆ ಗಲ್ಲ ಶಿಕ್ಷೆ ಆಗುದ ನೋಡ್ರಿ, ಅವ ರಾಣಿ ಸಾಬಿತಿದ ಇಸ ಇಳಿಸ್ತಂದಾನ. ಹೌದು. ಹಿಂಗ ತಗೊಂಡು ಬರ್ರಿ ಅವನಿಗೆ ಅಂದ್ರ ಅವ್ರು ತಂದ ಬಳಕ ರಾಜರು ಆಜ್ಞೆ ಮಾಡ್ತಾರ. ಏನತ್ತ? ಒಂದು ವೇಳೆ ರಾಣಿ ಸಾಬಿತಿದ ಇಸ ಇಳಿಲಿಕ್ಕಂದ್ರ ಮಗನ ನಿನ್ನ ಶಿರಚ್ಛೇದನ ಮಾಡ್ತಂದ್ರು. ಯಾಕಾಗರಿ ಅಂದವ. ಹೌದು. ಹೋಗಿ ರಾಣಿ ಸಾಬಿತಿ ಇರುವಂತ ಪಟ್ಟದ ರಾಣಿ ಯಾರ ಕೋಲ್ಯಾಗ ಮನಿಗಿಳ ಆ ಕೋಲಿಗೆ ಹೋದ. ತನ್ನ ಹಸ್ತ ಆಕಿನ ಹಣಿ ಮ್ಯಾಗ ಇಟ್ಟ ಇಸದ ಬಾಲಿ ಇಳಿದು ಎದ್ದು ಕುತ್ತಳತ್ತ ಬಂಧುಗಳೇ, ಎದ್ದು ಕುತ್ತಳತ್ತ. ಹೌದು ಹೌದು ಹೌದು. ಎದರಿಂದ? ಇದು ಪ್ರಾಣಿಗಳಿಂದ ಅವನು ಪುನರ್ಜನ್ಮ ಬತ್ತಲ್ಲಿ. ರಾಜರು ಅವನಿಗೆ 100 ರತ್ನದ ಹಳ್ಳ ಕೊಟ್ಟು ಗಲ್ಲು ಶಿಕ್ಷಾದೊಳಗಿಂದ ಮುಕ್ತಿ ಮಾಡಿದ್ರು. ಹೌದು. ಅದರಂತೆ ಒಂದು ಪ್ರಾಣಿಗಳಲ್ಲಿ ಬುದ್ಧಿ ಅದ, ಕರೆ ನಮ್ಮಲ್ಲಿ ಬುದ್ಧಿ ಇಲ್ಲ, ಮಾನವರಲ್ಲಿ ಬುದ್ಧಿ ಇಲ್ಲ. ಯಾಕೆ ಈ ಮಾತು ಹೇಳೋದದ? ಯಾಕ್ರಿ ಪಾಪ? ಅರಿವಿನ ಜಲಮಕ್ಕ ಹುಟ್ಟಿ ಬಂದರು ಪ್ರತಿ ಹೆಜ್ಜೆಗೆ ಮರವಿಗೆ ಬೀಳತ್ತದ. ಹೌದು ಹೌದು. ಬರೇ ಎಲ್ಲ ನಂದನವ ವ್ಯಾಮೋಹದೊಳಗೆ ಅಂಟಗೊಂಡಾದ. ಕರೆ ಇದಕ್ಕಿನ್ನು ಅರಿವು ಬರಲ್ದು. ಹೌದು. ಅದಕ್ಕ ವಿಷಯ ನಡೆದಾದ ಸಿದ್ದಟ್ಟಿಗೆ ಒಳಗ. ಹೌದು ಹೌದು. ಮುಗಳಾಳ ಸುಮಿತ್ರಬಾಯಿ ವಿಷಯ ಮಾತಾಡಿದಳು. ಏನತ್ತ? ಯಾವ ನಡಹಟ್ಟಿ ನಾಗರಾಯಗೌಡ ಹೌದು ಅಂಶಿದ್ದ ಮುತ್ತೆ 80 ವರ್ಷದ ಮಪ್ಪನ ಮುದುಕನ ರೂಪ ತೊಟ್ಟ ಬಂದ ಬಳಿಕ ಕನ್ಯಾ ಕುಡಾಲಂತೇಳಿ ಧಿಕ್ಕಾರ ಮಾಡದ ಬಳಿಕ ಕಾಡಾಟ ನಡ್ಲಿಗತ್ತು. ಕಾಡಾಟ ನಡೆದ ಸಮಯದೊಳಗ ಬಿಬಿ ಫಾತಿಮಾ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿ ಫಾತಿಮಾಗ ದೇವರ ಕೇಳಿದಾಗ ಅವಾಗ ನಡಟ್ಟಿ ನಾಗರಾಯಗೌಡ ಇಸ್ರಿ ಮಾಣಕವನ ಕಾಡಾಟ ತಗದತ್ ಹೇಳದಿ. ಸುಮಿತ್ರಬಾಯಿ ನಿನಗೆ ಯಾರು ಹೇಳಿದ್ರು ಇಸ್ರಿ ಮಾಣಕವನ ಕಾಡಾಟ ಅಂತೇಳಿ? ಸುಮ್ಮನೆ ಎಲ್ಲ ಕವಿದ ಇಸ್ರಿ ಮಾಣಕವನಿ ಹಚ್ಚುದು. ಬಾರಾಮತಿ ಗೌಡ್ರು ಮಾಡುವ ಪವಾಡದೊಳಗೆ ಇಸ್ರಿ ಮಾಣಕವ ಬರ್ತಾಳ. ಅಂಶಿದ್ದ ಮುತ್ತನ ಸಿದ್ದಟ್ಟಿಗೆ ಒಳಗೆ ಇಸ್ರಿ ಮಾಣಕವ ಬರಂಗಿಲ್ಲ. ಹೌದು ಹೌದು ಹೌದು. ನೀ ಏನ್ ಹೇಳಿದಿ? ಇಸ್ರಿ ಮಾಣಕವ ಹೌದು. ಅವಂದು ಅಕ್ಕಿಂದ ಕಾಡಾಟ ಬಯಲು ಮಾಡೋದಿತ್ತು. ಅಲ್ಲಿ ಕೂಶಿನ ಏನ ಮಾಡ್ಬೇಕಾಗ್ಯದ? ಆಹುತಿ ಕುಡಬೇಕಾಗ್ಯದ. ಅಲ್ಲೇನ ಇಸ್ರಿ ಮಾಣಕವಂದ ಏನ ಆಹುತಿ ಕುಡುದಿಲ್ಲ ಅಲ್ಲಿ. ಹೌದು. ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿ ಫಾತಿಮಾಗ ದೇವರ ಕೇಳದ ಬಳಕ ಜಡಿಬಿಚ್ಚು ಬಿಬಿ ಫಾತಿಮಾ ನುಡಿ ಮಾಡ್ತಾಳ. ಗೌಡ ಮಂಗಳಾರ ಮನಿ ಸಾರಸು, ರಂಗ ಕುಂಭ ಹಾಕು, ಜಗಲಿ ಮ್ಯಾಗ ಎಡಕ ಬರಕ ಸಮಯ ಹಚ್ಚು, ಎಡಕಂದನ ತಂದು ಜಗಲಿ ಮ್ಯಾಗ ಠಾರ ಹೊಡೆದೆ ಅಂದ್ರೆ ನಿನ್ನ ಕಾಡಾಟ ದೂರ ಆಗತ್ತದ. ಹೌದು ಹೌದು ಹೌದು. ಇಲ್ಲೆಲ್ಲಿ ಬರ್ತಾಳೆ ಇಸ್ರಿ ಮಾಡ್ಕವ? ಇದು ಎಲ್ಲಿಲ್ಲದು? ಅದು ಅಲ್ಲಿ, ಅದು ಬಾರಾಮತಿ ಕಡೆ ಅದು. ಹೌದು. ಇಲ್ಲಾಕ ಬರ್ತದ? ಅಲ್ಲಿದಿಂದ ಈ ಕಡೆಕ್ಕೆ ಪಾವಾಡ ಮಾಡ್ಕೊತ ಬಂದ ಇಸ್ರಿ ಮಾಡ್ಕೊಂಡ್ ಹಬ್ಬ ಹುಡ್ಕೊತ ಬಂದದ. ಮೇಲನಾಡದ ಗೌಳಿಗಾರಿಂದ ಇಸ್ರಿ ಮಾಡ್ಕೊಂಡ್ ಹಬ್ಬ ತಯಾರಾಗ್ಯದ. ಅದು ಇರ್ಲಿ. ಹೌದು. ಇಲ್ಲಿ ವಿಷಯ ಏನು ಕೇಳ್ಯಾಳ? ಏನ್ರಿಪ್ಪ ವಿಷಯ? ಯಾವ ನಾಗರಾಯಗೌಡ ಹೌದು
ನಡಟ್ಟಿ ನಾಗರಾಜಗೌಡ ಬಡವಿ ನೀಲಮ್ಮನ ಜಡಿ ಕೂಸಿಗೆ ತಂದೆ ಠಾರ್ ಹೊಡೆದ ನೋಡು. ಹಾ ಹಾ ಆ ಜಡಿ ಕೂಸ ಎಷ್ಟು ವರ್ಷದಿಂದಿತ್ತು, ಆ ಕೂಸಿನ ಹೆಸರು ಏನು? ಹೌದಾ? ಅದಕ್ಕ ನನಗ ಮತ್ತಿಗೆ ನೆಲಕದಟ್ಟು. ಹೌದು. ನಮ್ಮ ಮಟ್ಟ ಮನಿ ಒಳಗ ಇನ್ನೂ ತಕ್ಕ ಅದೇ ಹೇಳ್ಕೊತ ಬಂದಾರ, ನಾವು ಅದು ಬಿಟ್ಟು ಮತ್ತೊಂದು ಹೇಳುದು ಇಲ್ಲ. ಹೌದು. ಆ ಏನ ಜಡಿ ಕೂಸ ಅಂಗಳದೊಳಗ ಆಡ್ತಿತ್ತು ಬಡವಿ ನೀಲಮ್ಮ. ಇನ್ನೊಬ್ಬರ ಹೊಲಕ್ಕ ಅಡವಿ ಕೂಲಿ ಕೆಲಸಕ್ಕೆ ಹೋಗಿದಳು ನೋಡು. ಹಾ ಹಾ ಅಕ್ಕಿ ನೀಲಮ್ಮ ತಮಟಿಗೆರ ಪೈಕಿ ಇದ್ದಳು. ಹೌದು. ಅಕ್ಕಿನ ಕೂಸಿಗೆ ಜನ್ಮ ಕೊಟ್ಟು ಗಂಡ ತೀರಿ ಹೋಗಿದ್ದ ಹೆಣ್ಮಗಳು 2 ಮುಂಡಿ ಹೆಣ್ಮಗಳಿದ್ಳು. ಹೌದು. ಹೌದಿಲ್ಲ? ಹೌದು. ಅಕ್ಕಿ ವಿಧವೆ ಹೆಣ್ಮಗಳಿದ್ಳು. ಹಾ ಹಾ ಆ ಜಡಿ ಕೂಸ ಎಷ್ಟು ವರ್ಷದಿಂದಿತ್ತಂದ್ರ 3 ವರ್ಷದಿಂದಿತ್ತು. ಆ ಕೂಸಿಗೆ ಮನ್ಯಾಗ ಬಿಟ್ಟು ಇನ್ನೊಬ್ರ ಅಡವಿಗೆ ಕೂಲಿ ಕೆಲಸಕ್ಕೆ ಹೋಗಿದಳು. ಹೌದು. ಆ ಕೂಸನ್ನ ನಾಗರಾಯಗೌಡ ತನ್ನ ಜಗಲಿ ಮ್ಯಾಗ ತಂದ ಠಾರ ಹೊಡೆದಾನ. ಆ ಕೂಸಿನ ನಿಜವಾದ ಹೆಸರು ಏನಂದ್ರ ನಿಂಗಣ್ಣ ಅನ್ನುವ ಕೂಸಿನ ಹೆಸರದ. ಹೌದು ಹೌದು, ನಿಂಗಣ್ಣ. ಖರೆ ದುಃಖ ಮಾಡಿ ಅಳುವಾಗ ಕುಮಾರ ಕುಮಾರ ಅಂತೇಳಿ ದುಃಖ ಮಾಡಿ ಅಳುತ್ತಿದ್ಳು. ಹೌದು ಹೌದು. ಖರೆ ಕೂಸಿನ ಹೆಸರು ನಿಂಗಣ್ಣ. ಹೌದು. ಅದರಂತೆ ಏನು? ಹಾ ಹಾ ಅದರಂತೆ ಇಲ್ಲೇ ಕೇಳುವುದ ತಂಗಿಗೆ. ಏನ್ ಕೇಳುದದ್ರಿ? ಇಶಾಕ್ ಹತ್ಯಾದ ಜಗಳ. ಹೌದು. ಬಿದ್ದದ ಮಾತಿಗೆ ಮಲವ. ಹಾ ಹಾ ಇಲ್ಲಿ ಏನ ಕೇಳುದದ? ಏನ್ ಕೇಳ್ತೀರಿ? ಯಾವ ಮೇಲ್ನಾಡದ ಗೌಳಿಯಾರು ದನಗೋಳ ಮೈಸೋತ ಬಂದಿರೋ ಬಾರಾಮತಿ ತೇರಾಮತಿಗೆ. ಹೌದು. ಅವಾಗ ಗೌಡ್ರ ಒಂದ ಕುರಣದೊಳಗ ದನಗೋಳ ಬಿಟ್ಟು ಹಾ ಹಾ ಇಸ್ರಿ ಮಾಡ್ಕೊಂಡ್ ಹಬ್ಬ ಹಾಕಿದ್ರು. ಸಾಮ್ರಾಯಗೌಡ ತುಕ್ಕಪ್ರೇಗೌಡ್ರು ಕುದುರೆ ಮ್ಯಾಗ ಕೂತು ನೋಡಿ, ನಮ್ಮ ಆಜ್ಞೆ ಇರ್ಲಾರ್ದೆ ಮಧ್ಯರಾತ್ರಿ ಒಳಗ ಯಾರ ಬಂದು ನಮ್ಮ ಹೊಲದಾಗ ದನಗೋಳ ಬಿಟ್ಟಾರ ಅಂತ ಹೇಳಿ ಹೋಗಿ ನೋಡುತ್ತಾನ. ಇಸ್ರಿ ಮಾಡ್ಕೊಂಡ್ ಹಬ್ಬ ಹುಡುದಾಗ್ಯದ. ಹೌದು ಹೌದು. ಅಲ್ಲಿ ಒಂದು ರಂಗಿನ ಮೂಲಿ. ಹಾ ಹಾ ನೋಡ್ರಿ, ಅಲ್ಲಿ ಒಂದು ರಂಗಿನ ಮೂಲಿ ಬೇಡದ್ರು. ನಮ್ಮ ಆಜ್ಞೆ ಇಲ್ಲಾರ್ದೆ ಇಲ್ಲಿ ಇಸ್ರಿ ಮಾಡ್ಕೊಂಡ್ ಹಬ್ಬ ಹೆಂಗ ಹಾಕಿದ್ರಿ? ನಮಗ ರಂಗಿನ ಮೂಲಿ ಬೇಕಂತೇಳಿ ಹಠ ತೊಟ್ಟು ಬೇಡದ್ರು. ಹೌದು. ಮೇಲನಾಡದ ಗೌಳಿಗೆ ಯಾರು ಹೇಳ್ತಿದ್ರು, ಏನತ್ತ? ಗೌಡ್ರ ಏನ್ ಬೇಡ್ತಿರಿ ಮತ್ತೆ ಬೇಡ್ರಿ. ಹಾ ಹಾ ಒಂದ್ 10 ಅಲ್ಲಿ 20 ಎಮುಗಳು ಬೇಡ್ರಿ, ಖರೆ ರಂಗಿನ ಮೂಲಿ ಬೇಡ್ತಿದ್ರು. ಹೌದು ಹೌದು. ಇಲ್ಲ ನಮಗ ಅದೇ ಬೇಕನಾನ. ಇಸ್ರಿ ಮಾಡಕ ಬಹಳ ಬೆರಿಕ್ಯಾರ ಗೌಡ್ರ, ಹಾ ವಿಚಾರ ಮಾಡ್ರಿ ಅಂದ್ರು ಗೌಡ ಕೇಳಿಲ್ಲ. ರಂಗಿನ ಮೂಲಿ ಒಯ್ದುದಕ್ಕಾಗಿ ಗೌಡ್ರ ಮನಿ ಒಳಗ ಕಾಡಾಟ ನಡ್ಲಿಗತ್ತು. ಹೌದು ಹೌದು. ದವಣಿ ಒಳಗ ದನಗಳ ಸಿಡಿದು ಬೀಳೋದು, ಹಾ ಹಾ ರಗತ್ತ ಹಿಂಡುದು, ಮನಿ ಒಳಗ ಕಾಡಾಟ ನಡೆಯೋದು ನಡ್ಲಿಗತ್ತು. ಸಾಮ್ರಾಯಗೌಡ ತುಕ್ಕಪ್ರೇಗೌಡ್ರ ಮನಿ ಒಳಗ. ಹೌದು. ಅವಾಗ ದೇವರ ಕೇಳಿ ನೋಡದ ಬಳಕ ಎಲ್ಲಿ ತೆಗೆದು ನೋಡಿದ್ರು ಇಸ್ರಿ ಮಾಡ್ಕವನೇ ಹೊಂಟಳು. ಹೌದು. ಆ ಸಮಯದಾಗ ಇಸ್ರಿ ಮಾಡ್ಕವನ ಹಬ್ಬ ಹಾಕಬೇಕಂದ್ರ ಅವರು ಕೂಡ ಒಂದು ಜಡಿ ಕೂಸಿಗೆ ಆಹುತಿ ಕೊಟ್ಟಾರ. ಹೌದು. ಆ ಜಡಿ ಕೂಸ ಯಾರು? ಆ ಕೂಸಿನ ತಾಯಿ ಹೆಸರು ಏನು? ಅವ್ರು ಯಾವ ಮನತಾನದವರು? ಹೌದು ಹೌದು. ನೋಡ್ರಿ ವಿಷಯ ನಾ ಹಂಗ ಹೇಳಿದ. ಬಡವಿ ನೀಲಮ್ಮ ತಾಮಟಿಗೆರ ಪೈಕಿ ಹಾ ಕೂಸಿನ ಹೆಸರು ನಿಂಗಣ್ಣ. ಹೌದು. ಅದರಂತೆ ಇಸ್ರಿ ಮಾಡಕವನ ಹಬ್ಬ ಹಾಕಬೇಕಂದ್ರೆ ಜಡಿ ಕೂಸಿಗೆ ಆಹುತಿ ಕೊಡಬೇಕಾಗ್ಯದ. ಆ ಜಡಿ ಕೂಸಿಗೆ ತಂದ ಆಹುತಿ ಕೊಟ್ಟಾರ. ಹೌದು. ಆ ಜಡಿ ಕೂಸ ಎಷ್ಟು ವರ್ಷದಿಂದಿತ್ತು? ಆ ಜಡಿ ಕೂಸಿನ ಹೆಸರು ಏನು? ಅದು ಆ ಕೂಸಿನ ತಾಯಿ ಹೆಸರು ಏನು? ಯಾವ ಮನತಾನದವರಿದ್ರು? ಹೌದು ಹೌದು. ಇದೊಂದು ಪ್ರಶ್ನೆ ಅದ್ರಾಗ. ಇದು ಸಿದ್ದಟ್ಟಿಗೆ ಹಾಲ ಮತದೊಳಗ ಹೌದು. ಸಿದ್ದಟ್ಟಿಗೆ ಆಗ ಕೇಳುದದ. ಅದಕ್ಕ ಬಹಳ ಮಾತಾಡ್ಲಾರ್ದೆ ಹಾ ಹಾ ಯಾವ ರೀತಿಯಿಂದ ಇದೇ ನನ್ನ ನಾಗರಾಯಗೌಡನ ಸನ್ನಿವೇಶ ನಡೆದ ಇನ್ನು. ಹೌದು. ಅದಕ್ಕ ನಾಗರಾಯಗೌಡನ ಮನೆಗೆ ನನ್ನ ಅಂಶದ ಮತ್ತೆ ಕನ್ಯಾ ಕೇಳಕ್ಕ ಬಂದ ಬಳಕ ಧಿಕ್ಕಾರ ಮಾಡದ. ಹೌದು. ಮುಂದೆ ಕಾಡಾಟ ನಡೆದಾಗ ಯಾವ ರೀತಿಯಿಂದ ಪವಾಡಗಳಾಯ್ತು, ಅಂಶದ ಮತ್ತೆ ಯಾವ ರೀತಿಯಿಂದ ಕೂಶಿ ನನ್ನ ಮರಳಿ ಬದುಕಿಸಿ ತಾಯಿ ಮಗನಿಗೆ ಕೂಡಿಸ್ತಾನ ಅನ್ನೋದು 4 ನುಡಿ ಚಾಲ ಹಾಡಿ ಒಂದು ಅನುಭಾವಿ ಕಲಾವಿದರು ಈ ಪಾಳ್ಯ ಹೊಕ್ಕದ ದೈವ ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ಕಳ್ಕಳಿವಿನಂತೆ. ಹೌದು ಹೌದು.